ಈ ಸಾರಿ ಬಿಜೆಪಿ ಅವರಿಗೆ ಲೋಕಸಭೆ ಚುನಾವಣೆಯ ಹಾದಿ ಅಷ್ಟೊಂದು ಸುಗಮವಾಗಿಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ಪ್ರತಿ ಕ್ಷೇತ್ರದಲ್ಲೂ, ಅದರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ಳೋ ಕೆಲವು ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿಯನ್ನ ಈಗ ಬಿಜೆಪಿ ಎದುರಿಸ್ತಾ ಇದೆ. ಇದ್ರ ಮಧ್ಯೆ ಶ್ರೀನಿವಾಸ್ ಪ್ರಸಾದ್ ಕೂಡ ಚಾಮರಾಜನಗರದ ಬಿಜೆಪಿಯ ಗೆಲುವಿಗೆ ಅಡ್ಡಿ ಆಗ್ತಾರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಈಶ್ವರಪ್ಪ ಅವರ ಬಂಡಾಯವನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಈಗ ಬಿಜೆಪಿ ಅವ್ರಿಗೆ ಆಗ್ತಾ ಇಲ್ಲ. ಇದರ ಮಧ್ಯೆ ಸಿಟ್ಟಿಂಗ್ MP ಆಗಿರುವಂತಹ ಹಿರಿಯ ನಾಯಕರಾಗಿರುವಂತಹ ಶ್ರೀನಿವಾಸ ಪ್ರಸಾದ ಯಾರಿಗೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ತಮ್ಮ ಸ್ಪಷ್ಟ ನಿಲುವನ್ನ ಹೇಳಿದ್ದಾರೆ. ನಾನು ಯಾವ ಬಿಜೆಪಿಯನ್ನು ಬೆಂಬಲಿಸೋದಿಲ್ಲ, ಯಾವ ಕಾಂಗ್ರೆಸ್ ಅನ್ನು ಬೆಂಬಲಿಸೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಗೆ ಬೆಂಬಲಿಗರಿಗೂ ಕೂಡ ಯಾವುದೇ ರೀತಿಯ ಒತ್ತಡವನ್ನ ಹೇರೋದಿಲ್ಲ, ಅವ್ರಿಗೆ ಏನ್ ತಿಳಿಯುತ್ತೋ ಅದನ್ನು ಮಾಡಲಿ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಚಾಮರಾಜನಗರದ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಅಡ್ಡಿ ಆಗ್ತಾರ ಅನ್ನುವಂತಹ ಪ್ರಶ್ನೆ ಸೃಷ್ಟಿ ಆಗೋದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಬಂದಿರ್ತಕ್ಕಂಥದ್ದು ಈ ಬೆಳವಣಿಗೆ ನನ್ನ 50 ವರ್ಷಗಳ ರಾಜಕೀಯ ಜೀವನದಲ್ಲಿ, ಚುನಾವಣಾ ರಾಜಕೀಯ ಜೀವನದಲ್ಲಿ, ಮೊನ್ನೆ ಮಾರ್ಚ್ 17ನೇ ತಾರೀಕೆ 50 ವರ್ಷ ಆಯಿತು ಚುನಾವಣೆ ನಿಂತು. ಆವತ್ತು ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ. ನಾನು ಚುನಾವಣೆಗೆ ಮಾತ್ರ ಅಲ್ಲ, ರಾಜಕೀಯಕ್ಕೆ ವಿದಾಯ ಹೇಳಿದ್ದೇನೆ. ಇನ್ಯಾವುದೇ ರಾಜಕೀಯ ಪಕ್ಷದಲ್ಲಿ ಮುಂದುವರಿಯೋದಿಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ಇರೋದಿಲ್ಲ, ಸಾಕಾಗಿದೆ 50 ವರ್ಷಗಳ ಕಾಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅದರಲ್ಲಿ ಯಾವುದೇ ಪಕ್ಷಕ್ಕೆ ವಿರೋಧ ಪರ ಇರ್ತಕ್ಕಂಥದ್ದಲ್ಲ. ಅದಾದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆ್ಯಕ್ಚುಲಿ ನನ್ನ ಆರೋಗ್ಯ ಸರಿ ಇಲ್ವಲ್ಲ, ಆರೋಗ್ಯ ವಿಚಾರಿಸೋಕ್ಕೆ ಅನೇಕ ನಾಯಕರುಗಳು, ಕಾಂಗ್ರೆಸ್ಸು BJP ನಾಯಕರುಗಳೆಲ್ಲರೂ ಕೂಡ ಬರ್ತಾಯಿದ್ದಾರೆ. ಭಾಳ ಸೌಹಾರ್ದಯುತವಾಗಿ ಚರ್ಚೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ, ಮಾತುಕತೆ ನಡೆಸಿ ಅಷ್ಟೇ ಇರ್ತಕ್ಕಂಥದ್ದು. ಇದರಲ್ಲಿ ಸ್ಪಷ್ಟವಾಗಿದೆ, ನಾನು 50 ವರ್ಷಗಳ ಹಿರಿಯ ರಾಜಕಾರಣಿ, 14 ಚುನಾವಣೆಗಳನ್ನ ಎದುರಿಸಿರೋನು, 6 ಬಾರಿ ಸಂಸತ್ತಿಗೆ ಆಯ್ಕೆ ಆಗಿರೋನು, 2 ಬಾರಿ ವಿಧಾನಸಭೆಗೆ ಆಯ್ಕೆ, ಕೇಂದ್ರ ರಾಜ್ಯದಲ್ಲಿ ಮಂತ್ರಿಯಾಗಿ ಪಕ್ಷದ ಸಂಘಟನೆಗಳಲ್ಲಿ ದುಡಿದಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ನನ್ನ ಮಾತಿಗೆ ಬೆಲೆ ಇಲ್ವಾ? ರಾಜಕೀಯ ವಿದಾಯ ಹೇಳಿದ್ದೇನೆ ಅಂತ ಹೇಳಿದ್ರೆ ಇನ್ನು ಅದಕ್ಕೆ ಮುಗೀತು, ಅದಕ್ಕೆ ಅಂತ್ಯ. ಅದಕ್ಕೆ ಯಾಕೆ ಪರ ಹೇಳಿಕೆ, ವಿರೋಧ, ಸಂಶಯ ಇವೆಲ್ಲ ಯಾವುದೂ ಇರಬಾರ್ದು. ನನ್ನ ಬೆಂಬಲಿಗರಿಗೆ, ಹಿತೈಷಿಗಳು ಯಾರಿಗೂ ಒತ್ತಾಯ ಮಾಡಲ್ಲ. ನಾನು ರಾಜಕೀಯ ವಿದಾಯ ಹೇಳಿದ್ದೇನೆ. ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬನು ಯೋಚನೆ ಮಾಡ್ತಕ್ಕಂಥದ್ದು. ಅವ್ರಿಗೆ ಸರಿ ಯಾವ ಪಕ್ಷ ಬೇಕು, ಏನು ಬೇಕು ಅಂತಕ್ಕಂಥ ಅವರ ಆಯ್ಕೆ ಮಾಡ್ಕೋಬೇಕು. ನಾನು ಯಾವುದೂ ಕೂಡ ಅವ್ರಿಗೆ ಬಲವಂತ ಮಾಡೋದಿಲ್ಲ ಅನ್ನೋದು ಹೇಳಿದ್ದೇನೆ. ಅವ್ರು ಕೇಳೇ ಇಲ್ಲ. ನಾನು ಆಗಲೂ ಕೂಡ ಹೇಳಿದೆ, ನಾನು ಹಳೆಯ ಒಬ್ಬ ಆಕಾಂಕ್ಷಿಯಾಗಿದ್ದಾನೆ. ನೀವು ಬಿಟ್ಟಿದ್ದು ಪಕ್ಷಕ್ಕೆ ನೀವು ಯಾರನ್ನಾರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ನನ್ನ ಬಲವಂತ ಏನಿಲ್ಲ, ನೀವು ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ದೆ. ನಾನು ಆಗಲೇ ಘೋಷಣೆ ಮಾಡಿದ್ದೆ, ಅದಕ್ಕಿಂತಲೂ ಮೊದಲೇ ಚುನಾವಣೆಗೆ ರಾಜಕೀಯಕ್ಕೆ ವಿದಾಯ ಹೇಳ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದೆ. ಕಳೆದ 7 ವರ್ಷಗಳಿಂದ ನನಗೂ ಅವ್ರಿಗೂ ರಾಜಕೀಯವಾಗಿ ನಾವಿಬ್ಬರು ಕೂಡ ಬೇರೆ ಬೇರೆ ಇದ್ದಂಥವ್ರು. ಈಗ ನಾನು ಸ್ಪಷ್ಟವಾಗಿ ರಾಜಕೀಯಕ್ಕೆ ವಿದಾಯ ಹೇಳಿದ್ರಿಂದ ಯಾವುದೇ ಪಕ್ಷದಲ್ಲಿ ಮುಂದುವರಿಯೋದಿಲ್ಲ, ಪಕ್ಷಕ್ಕೆ ಬೆಂಬಲ ಇಲ್ಲ, ರಾಜಕೀಯ ಕ್ಷೇತ್ರದಿಂದ ದೂರ ಆಗ್ತಾ ಇದ್ದೇನೆ ಅಂತ ಮಾತನ್ನು ಹೇಳಿದ್ರ ಮೇಲೆ ಅವ್ರು ಬರ್ತಾ ಇರ್ತಕ್ಕಂಥದ್ದು. ಅವ್ರು ಯಾವ ಥರ ತೊಗೋತಾರೋ ಗೊತ್ತಿಲ್ಲ, ಸವಾಲಾಗಿ ತೊಗೋತಾರೋ ಏನು ತೊಗೋತಾರೋ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಜವಾಬ್ದಾರಿ ಇದೆ, ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು. ಈಗ ಕೈ ಹಿಡಿಯೋದು ಬೇರೆ ಪ್ರಶ್ನೆ ಇಲ್ಲ, ಅವರು ಕೂಡ ಕೇಳಿಲ್ಲ ಆಗಿರ್ತಕ್ಕಂಥ. ಸಿದ್ದರಾಮಯ್ಯನವರು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಅವರು ಮುಖ್ಯಮಂತ್ರಿಗಳು, ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ ಇರ್ತಕ್ಕಂಥದ್ದು ಅನುಭವ ಇದೆ, ಸಾಕಷ್ಟು ಅದನ್ನ ಮೇಲಿದೆ. ನಮ್ಮ ಬೆಂಬಲ, ನಮ್ಮ ಇದನ್ನೇ ಅವ್ರಿಗೇನು ಅವಶ್ಯಕತೆ ಇಲ್ಲ. ಮತ್ತೊಂದು ಕಡೆ DK ಶಿವಕುಮಾರ್ ನಿನ್ನೆ ಮೈಸೂರಿನ ಒಕ್ಕಲಿಗರ ಒಂದು ಸಮಾವೇಶದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ವಿಚಾರ ಮತ್ತು ಯಾವುದೇ ರೀತಿಯಲ್ಲಿ ನೀವು ಕಳವಳ ಬೇಡ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಎಲ್ಲವೂ ಕೂಡ ದೆಹಲಿಯಲ್ಲಿ ನಿಗದಿಯಾಗಿದೆ, ಆದರೆ ಹೇಳೋಕ್ಕಾಗಲ್ಲ ಕೆಲವೊಂದು ವಿಚಾರಗಳು, ಅದು ಬೇಡ ಬಿಡಿ, ನಾನು ಆಗೇ ಆಗ್ತೀನಿ. ನಾನು ಆಗೋದಿದ್ರೂ ಕೂಡ ಕೇವಲ ಇದರ ಅರ್ಧ ಭಾಗದಲ್ಲ, ಅಂದರೆ ನಂತರದ 5 ವರ್ಷ ಕೂಡ ನಾನೇ, ದೆಹಲಿಯಲ್ಲಿ ಏನಾಗಬೇಕು ಅದಾಗಿದೆ, ನೀವೇನು ವರಿ ಮಾಡ್ಕೋಬೇಡಿ. ಅಂದರೆ ಒಕ್ಕಲಿಗರು ಈವನ್ ಮೊನ್ನೆ ಅಶ್ವಥ್ ನಾರಾಯಣ ಹೇಳಿದ ಮಾತು ಗಮನಿಸಬೇಕು. ಅವ್ರನ್ನೆಲ್ಲರೂ ಮಾಡ್ತಾರೆ ಮುಖ್ಯಮಂತ್ರಿ ಮಾಡದೆ ನಾವೇ ಸಪೋರ್ಟ್ ಮಾಡ್ತೀವಿ ಅಂತ. ಒಂದು ರೀತಿಯಲ್ಲಿ ಒಕ್ಕಲಿಗರು ಭ್ರಮನಿರಸನಗೊಳ್ಳಲಿ ಅನ್ನುವಂಥ ರೀತಿಯಲ್ಲಿ BJP ಕೂಡ ಟಾರ್ಗೆಟ್ ಮಾಡ್ತಾ ಇತ್ತು. ಅಂದರೆ ಅವ್ರಿಗೆ ಗೊತ್ತಿದೆ DK ಶಿವಕುಮಾರ್ಗಾಗಿ ಓಟ್ ಹಾಕ್ತಾರೆ, ಮುಖ್ಯಮಂತ್ರಿ ಮಾಡಿಲ್ಲ ನೋಡ್ರಿ, ಸಿದ್ದರಾಮಯ್ಯನವರನ್ನ ಮಾಡಿದರು. ಈ ಥರದ ಒಂದು ಊಹಾಪೋಹಗಳು ಬಂದಾಗ ಒಕ್ಕಲಿಗ ಸಮಾಜ ಸ್ವಲ್ಪ ಹೌದಲ್ವಾ,
5% ವೋಟ್ ಜಾಸ್ತಿ ಹಾಕಿದ್ದೀವಿ ಡಿ ಕೆ ಶಿವಕುಮಾರ್ಗೆ, ಮುಖ್ಯಮಂತ್ರಿ ಮಾಡ್ತಾ ಇಲ್ಲ, ಈ ಬಾರಿ ಯಾಕೆ ಹಾಕೋದು ನಾವು ಅಂತ ಒಂದು ನಿರ್ಧಾರ ಮಾಡಿದರೆ ಹೆಂಗಾಗುತ್ತೆ? ಆಗ ಚಾಣಾಕ್ಷ ರಾಜಕಾರಣಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನೋಡ್ರಿ ಏನೆಲ್ಲ ಆಗಬೇಕು ಡೆಲ್ಲಿಯಲ್ಲಿ ಅದೆಲ್ಲ ಆಗಿದೆ, ನೀವು ಅದರ ಬಗ್ಗೆ ವರಿ ಮಾಡ್ಕೋಬೇಡಿ, ಇಲ್ಲೊಬ್ಬ ನಾಯಕ ಬೇಕಾಗಿದೆ ನಮ್ಮ ಸಮಾಜಕ್ಕೆ, ಇಲ್ಲಿ ಇಲ್ಲ, ಅದನ್ನೆಲ್ಲ ಸರಿ ಮಾಡೋಣ, ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಕೇವಲ 5 ವರ್ಷಕ್ಕೆ ಅಲ್ಲ ನಮ್ಮ ಸರ್ಕಾರ 10 ವರ್ಷ ಸರ್ಕಾರ ಅನ್ನೋ ಮೂಲಕ ಮುಂದಿನ CM ಕನಸನ್ನು ಬಿಚ್ಚಿಟ್ಟಿದ್ದಾರೆ. ಏನು ಹೇಳಿದರು ಕೇಳಿಸ್ಕೊಳ್ಳಿ. ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತಲ್ಲ, ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೆನೂ ಇದೆ, ಎಲ್ಲ ಇದೆ. ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ, ಈಗ ನಮ್ಮ ಹರೀಶ್ ಗೌಡ್ರು ಇದಕ್ಕೆ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ನಾನು ನಿಮ್ಮೂರು ನಡಿ ಆದ್ರೆ ನನಗೂ ದೊಡ್ಡ ಜವಾಬ್ದಾರಿ ಇದೆ, ಆಯ್ತಾ? ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ ಕೃಷ್ಣಗೌಡ್ರೆಲ್ಲ ಬಂದಂತ ನ್ಯಾಯ ಆಡ್ತಾ ಇದ್ರು, ಭಾಗದ ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಆಡೋದ್ ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೆದಿಲ್ಲ, ಡೆಲ್ಲಿಲಿ ನಡೆದಿರ್ಬೇಕು